ಕೆಟ್ಟ ಕಮೆಂಟ್ ಆಗೋದ್ರಿಂದ ನಿಮಗೆ ಏನು ಸಿಗಲ್ಲ. ಅಕಸ್ಮಾತ್ ಕಷ್ಟ ಆದವರು ಸ್ಕ್ರೋಲ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಿರ್ರಿ. ನಿಮ್ಮ ಯಾರ್ದು ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡು ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಕೈ ಕಾಲು ಅಂತ ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಳಲ್ಲ. ಬಟ್ ಇವಾಗ ಯಾಕೆ ಹೇಳ್ದೆ ಅಂತಲೇ ಗೊತ್ತಾಗಿಲ್ಲ, ಬಟ್ ಹೇಳ್ದೆ. ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಸಿಂಪಲ್ ಕನ್ನಡ. ಹಾಯ್ ಗುರು ನಮಸ್ಕಾರ, ನಾನು ನಿಮ್ಮ ಸಿಂಪಲ್ ಕನ್ನಡ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದರಿಂದ 3 ಬೈಕ್ಗಳನ್ನ ನಾನು ಪೆಂಡಿಂಗಲ್ಲಿ ಇಟ್ಟಿದ್ದೆ. ಆ್ಯಕ್ಚುಲಾಗಿ ಹಿಂದಿನ ಹಾರ್ಲೆ ಡೇವಿಡ್ಸನ್ ಅನಿಸುತ್ತೆ. ಇದ್ರ ಹಾರ್ಲೆ ಡೇವಿಡ್ಸನ್ ಬೈಕಿನ ರಿವ್ಯೂ ಮಾಡಿದಾಗ ನಾನು ಹೇಳಿದ್ದೆ ನಿಮಗೆ. ಇವಾಗ 3ರಿಂದ 2 ಬೈಕ್ನ ನಾನು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ಇವಾಗ ರಿವ್ಯೂಗೆ ಅಂತೇಳಿ. ಯಾಕಂದರೆ ಒಂದು ಮೈಕ್ ಇರಲಿಲ್ಲ ಅಂತ ಹೇಳಿ. ಆದರೆ ಇವಾಗ ಮೈಕ್ ತರಿಸಿದ್ದೀನಲ್ಲ, ಹಾಗಾಗಿ ಇವತ್ತು ಹೊರಟಿದ್ದೀನಿ ಅದಕ್ಕೆ ಅಂತಲೇ 3 ಬೈಕ್ ರಿವ್ಯೂವಿಗೆ. ಬಟ್ ಗೊತ್ತಿಲ್ಲ ಯಾವ್ಯಾವ ಸಿಗ್ತವೆ ಯಾವ್ಯಾವ ಸಿಗಲ್ಲ ಅಂತ. ಅದಕ್ಕೆ ಫಸ್ಟ್ ನೋಡೋಣ ಅಂತ ಅಲ್ಲಿ ಹೋಗಿ ಸಿಕ್ಕಿದ್ದವೆಲ್ಲ ಮಾಡ್ಕೊಂಬರೋಣ ಅಂತ ಹೇಳ್ತಾ ಬನ್ನಿ, ಅಲ್ಲೇ ಹೋಗಿ ಸಿಗ್ತೀನಿ. ಗೈಸ್, ಇವಾಗ ವಿಚಾರ ಏನಂದರೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ, ಓಕೆನಾ. ಏನಪ್ಪ ಅಂದರೆ ಅದೇ ಅದ್ರ ಬಗ್ಗೆನೇ ಎಲ್ಲರೂ ತುಂಬ ವಿಡಿಯೋಸ್ ಮಾಡಿ ಹಾಕ್ತಿದ್ದೀರಾ. ಆಮೇಲೆ ಅದನ್ನು ಹಿಂಗಂದ್ರೆ ಇವಾಗ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿಬಿಟ್ರೆ ಸಾಕು, ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಸಾಕು, ವ್ಯೂಸ್ಗೋಸ್ಕರ ಮಾಡ್ತಾನೆ ಅನ್ನಂಗಾಗ್ಬಿಡ್ತದೆ. ಅದಕ್ಕೋಸ್ಕರ ನನಗೇನು ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಆದರೂ ನಾನು ಇದ್ರ ಬಗ್ಗೆ ಅಲ್ಲೇ ಮುಂಚೆನೇ ಹೇಳಿದ್ದೆ. ಅವಾಗೇ ನಾನು ಯಾರು ನಮ್ಮ ಬೆಂಗಳೂರು ಮೈಸೂರಲ್ಲಿ ಇರೋಂಥ ಒಬ್ಬರು ಕಿತ್ತಾಡಿ ಕಿರಣ್ ಅವರು ಹೇಳಿದ್ರು ಇದ್ರ ಬಗ್ಗೆ. ಆಮೇಲೆ ಅದು ಅವಾಗೇ ನಾನು ಹೇಳಿದ್ದೆ, ಅವ್ರು ಹೇಳ್ದಾಗೆ ಇದು ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಎಲ್ಲ ಸ್ಕ್ಯಾಮ್ ಅಂತ ಹೇಳಿ, ಓಕೆನಾ. ಗೈಸ್ ನೋಡ್ತಾ ಇರ್ಬೋದು, ಇಲ್ಲಿ ಟೈಮ್ ತೋರಿಸುತ್ತೆ ನಿಮಗೆ, ಇಲ್ಲಿ ಕಿಲೋಮೀಟರ್ ತೋರಿಸುತ್ತೆ, ಇಲ್ಲಿ RPM ತೋರಿಸುತ್ತೆ, ಮೇಲ್ಗಡೆ ನ್ಯೂಟ್ರಲ್ ತೋರಿಸುತ್ತೆ, ಮತ್ತು ಇಲ್ಲಿ ABS ಇಂದ ಆನ್ ಆಫ್ ತೋರಿಸುತ್ತೆ, ಮತ್ತು ಇಲ್ಲಿ ಫ್ಯೂಲ್ ತೋರಿಸುತ್ತೆ. ಇದರಲ್ಲಿ ಇಂಜಿನ್ ಬಂದ್ಬಿಟ್ಟು ನಿಮಗೆ 334cc ಇಂಜಿನ್, ಭಾಳ ದೊಡ್ಡ ಇಂಜಿನ್ ಅಂತ, ಓಕೆನಾ. ಗಾಡಿ ಅಡ್ವಾನ್ಸ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ 210 mm ಇದೆ ಗ್ರೌಂಡ್ ಕ್ಲಿಯರೆನ್ಸ್. ಇಲ್ಲಿ ಮುಂದ್ಗಡೆ ರೇಡಿಯೇಟರ್ ಇದೆ, ಓಕೆನಾ. ಮುಂದ್ಗಡೆ ಇದು ಬ್ರೇಕಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಡ್ಯುಯಲ್ ಚಾನಲ್ ABS ಇರೋದು. 2 ಕಡೆ ಮುಂದ್ಗಡೆ ಡಿಸ್ಕ್ ಬ್ರೇಕ್ ಇದೆ, ಹಿಂದ್ಗಡೆ ಕೂಡ ಡಿಸ್ಕ್ ಬ್ರೇಕ್ ಇದೆ. ಇದು ಟೋಟಲಿ ಮಾಡಿರೋದು ಗಾಡಿ ಬಂದ್ಬಿಟ್ಟು ಅಡ್ವೆಂಚರ್ ಅಂತಾನೆ. ಕೂಡ LED ಲೈಟ್ಸ್, ಇಲ್ಲೊಂದು ಪ್ರೊಜೆಕ್ಟರ್ ಲ್ಯಾಂಪ್ ಇದೆ, ಸೈಡಿಗೆ ಇರೋವು ಕೂಡ ಇಂಡಿಕೇಟರ್ಸ್ ಇದಾವೆ 2, ಓಕೆನಾ. ಇದು ಬಂದ್ರೆ ಇದು ವಿಂಡ್ಶೀಲ್ಡ್, ಇದು ಒಂದು ರೇಂಜಿಗೆ ಇದೆ. ಹಿಂದ್ಗಡೆ LED ಲೈಟ್ಸ್, ಇಲ್ಲೆರಡು ಅಷ್ಟೇ, ಇಲ್ಲೆರಡು ಲೈಟ್ಸ್ ಬರುತ್ತೆ. ಟೈರ್ ಸೈಜ್ ಬಂದ್ಬಿಟ್ಟು ನಿಮಗೆ 90/90. ಹಿಂದ್ಗಡೆ ಟೈರ್ ಸೈಜ್ ಬಂದ್ಬಿಟ್ಟು ನಿಮಗೆ 180/30 ಸೆಕ್ಷನ್ ಇದೆ. ಹಿಂದ್ಗಡೆ ವೀಲ್ ಸೈಜ್ ಬಂದು 17 ಇಂಚ್, ಮುಂದ್ಗಡೆ ವೀಲ್ ಸೈಜ್ ಬಂದು 21 ಇಂಚ್ ಇದೆ. ಟ್ಯಾಂಕ್ ನೋಡ್ಕೆ ನಿಮಗೆ ಬಲ್ಕಿಯಾಗಿ ಕಾಣ್ಬೋದು ಅಥವಾ ಚಿಕ್ಕದಾಗಿ ಕಾಣ್ಬೋದು. ಬಟ್ ಇದರಲ್ಲಿ ಟ್ಯಾಂಕ್ ಸೈಜ್ ಬಂದ್ಬಿಟ್ಟು 15 ಲೀಟರ್ಸ್ ಇದೆ. 15 ಲೀಟರ್ಸ್ ಅಂದರೆ ಇದು 1 ಲೀಟ್ರಿಗೆ 35 ಕಿಲೋಮೀಟರ್ಸ್ ಕೊಡುತ್ತೆ. 35 ಕಿಲೋಮೀಟರ್ಸ್ ಅಂದರೆ ಇದು 15 ಲೀಟ್ರ್ ಇರುವಂಥ ಟ್ಯಾಂಕು. ನಾನು ಅವರೇಜ್ ಅಂದರೆ ನೀವು 525 ಕಿಲೋಮೀಟರ್ ತನಕ ಆರಾಮಾಗಿ ಹೋಗ್ಬೋದು. ಇಲ್ಲೇ ನಮ್ಮ ಜನಕ್ಕೆ ತುಂಬ ಕನ್ಫ್ಯೂಷನ್ ಇತ್ತು. ಅಡ್ವೆಂಚರ್ಗೆ ಅಂತೇಳಿ ಅಡ್ವೆಂಚರ್ 390 ತಗೋಬೇಕು ಅಥವಾ ಹಿಮಾಲಯನ್ ತಗೋಬೇಕು ಅಂತೇಳಿ. ಈ SDR ಇನ್ನೂ ಕನ್ಫ್ಯೂಸ್ ಮಾಡೋಕತ್ಬಿಟ್ರು. ಈ ಗಾಡಿ ಬಿಟ್ಟು ಇರೋ ಗಾಡಿಗಳಿಗೆ ಟೈಲ್ ಲೈಟು ಹೆಡ್ ಲೈಟು ಚೇಂಜ್ ಮಾಡಿಬಿಟ್ಟು ಹೊಸ ಗಾಡಿ ಅಂತ ಬಿಟ್ಟರು. ನಿಮಗೆ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 29.16 BHP ಇದೆ, ಅಂದರೆ ಹತ್ತಿರ 8500 RPM ತನಕ ಬರುತ್ತೆ. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು ನಿಮಗೆ 29.5 BHP ಇದೆ, ಅಂದರೆ ನಿಮಗೆ ಹತ್ತಿರ 5800 RPM ತನಕ ಬರುತ್ತೆ, ಓಕೆನಾ. ಜನ ಎಲ್ಲ ಹೆಂಗೆ ನೋಡ್ತಾರೆ, ಇಲ್ಲಿರೋದು USB ಕೇಬಲ್ ಇದು, ಓಕೆನಾ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇಲ್ಲಿ USB ಕೇಬಲ್. ಈ ಕಡೆ ಒಂದು C ಪೋರ್ಟ್ ಕೊಟ್ಟಿದ್ದಾನೆ. ಈ ಕಡೆ ರೈಡ್ ಮೋಡ್, ಆಫ್ ರೋಡ್, ಮೂಡ್ ಚೇಂಜ್ ಮಾಡಿಸೋದು, ಇದು ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು. ಓಕೆ, ಅದರಲ್ಲಿ ಯಾವ ತರ ರೈಡ್ ಮಾಡಬೇಕು ಅಂತ. ಓಕೆ ಬ್ರೋ, ಏನ್ ಬ್ರೋ ನ್ಯಾವಿಗೇಷನ್ ಇದೆ. ಇದರಲ್ಲಿ ನ್ಯಾವಿಗೇಷನ್ ಇದೆ. ನ್ಯಾವಿಗೇಷನ್ ಬರುತ್ತೆ. ಓಕೆ. ಗಾಡಿ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೋ ಅವ್ರ ಹೆಸರಲ್ಲಿ ನ್ಯಾವಿಗೇಷನ್ ಬರುತ್ತೆ, ಅವ್ರ ಹೆಸರು ಬರುತ್ತೆ. ಗಾಡಿ ಯಾರ ಹೆಸರಲ್ಲಿ ಆಗುತ್ತೋ ಅವ್ರ ಹೆಸರಲ್ಲಿ ನ್ಯಾವಿಗೇಷನ್ ಬರುತ್ತಂತೆ, ಓಕೆನಾ. ನಿಮಗೆ ಅಕಸ್ಮಾತ್ ಕೇಳಿಸಿಲ್ಲ ಅಂದರೆ ಹೇಳಿದ್ದು. 6 ಸ್ಪೀಡ್ ಮ್ಯಾನ್ಯಲ್ ಗೇರ್ಸ್ ಇರೋದು, ಓಕೆನಾ. ಗೈಸ್, ಚಾನಲ್ ಕೇಳಿದ್ರು ಯಾವುದು ಅಂತೆಲ್ಲ ಫಸ್ಟಿಗೆ ಚಾನಲ್ ಎಲ್ಲ ಹೇಳಿ ಮತ್ತೆ
ಕಾಂಟ್ಯಾಕ್ಟ್ ನಂಬರು, ಸೈನು, ಹೆಸರು ಎಲ್ಲ ಕೇಳಿದರು. ಎಲ್ಲ ಹೇಳಿ ಇಷ್ಟೆಲ್ಲ ಪ್ರೊಸೀಜರ್ ಇದ್ದಾವೆ. ಇದರಲ್ಲಿ ಈ ಶೋರೂಮಲ್ಲಿ ಮಾತ್ರ ಇಷ್ಟೆಲ್ಲ ಪ್ರೊಸೀಜರ್ ಇರೋದು. ಬಟ್ ನಾನು ಇದು ಅದು ಹೋಂಡಾ ಶೋರೂಮಲ್ಲಿ ಮಾಡಿದಾಗ ಮತ್ತು ಹೀರೋ ಶೋರೂಮಲ್ಲಿ ಬೈಕ್ನ ರಿವ್ಯೂ ಮಾಡಿದಾಗ ಈ ಥರ ಯಾವುದೂ ಪ್ರೊಸೀಜರ್ ಇರಲಿಲ್ಲ ನನ್ನ ಪ್ರಕಾರ. ಅವ್ರು ಬರೀ ಒಂದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಅವ್ರು ಬರೀ ನಮ್ಮ ಚಾನಲ್ ಕೇಳಿ ಮತ್ತು ವ್ಯೂಸಿಂದು ಆಮೇಲೆ ಚಾನಲ್ ಸಬ್ಸ್ಕ್ರೈಬರ್ಸ್ ನೋಡಿ ಕೊಟ್ಟಿದ್ರು ನಮಗೆ, ಓಕೆನಾ. ಇವ್ರದ್ದು ಮಾತ್ರ ಹೆಸರು, ಸೈನು, ಮೊಬೈಲ್ ನಂಬರು, ಚಾನಲ್ಲು ಎಲ್ಲ ಕೇಳಿ ಕೊಟ್ಟರು. ಓಕೆ, ನಡೆಯುತ್ತೆ. ನಾವೇನು ತಪ್ಪು ಮಾಡ್ತಿಲ್ಲಲ್ಲ, ಅದ್ರಾಗ ಏನೈತೆ ಕೊಡೋಕ್ಕೆ ಅಲ್ವಾ. ಬೈಕ್ ವೀಡಿಯೋಸ್ಗಾಗಿ ಅಥವಾ ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದಾಗಿದ್ರೆ ಅಕಸ್ಮಾತ್ ಕಮೆಂಟ್ ಮಾಡಿರಿ. ಇಲ್ಲ ಅಕಸ್ಮಾತ್ ಬೈಕಿಂದ ರಿವ್ಯೂಗಳು ಬೇಕಾಗಿದ್ರೆ ಯಾವ್ಯಾವ ಬೈಕಿಂದ ರಿವ್ಯೂ ಬೇಕು ಅಂತ ಕಮೆಂಟ್ ಹಾಕ್ರಿ. ನೋಡೋಣ, ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತೀವಿ. ನೋಡಿರಿ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಬಂದು ಈ ಬೈಕ್ನ ಒಂದು ರಿವ್ಯೂ ಮಾಡ್ತಿದ್ದೀನಿ. ಬಟ್ ಇದರಿಂದ ನನಗೇನು ಸಿಗಲ್ಲ. ಬಟ್ ನನ್ನ ಫ್ಯಾಷನ್ ಇದು, ನನ್ನ ಹುಚ್ಚು, ನನ್ನ ಒಂದು ಇದು, ನನಗೇನೋ ಮಾಡ್ಬೇಕಂತ ಇಷ್ಟ. ಅದಕ್ಕೋಸ್ಕರ ಮಾಡೋದಿದ್ನ, ಓಕೆನಾ. ಇದರಿಂದ ಏನು ಸಿಗುತ್ತೋ ಗೊತ್ತಿಲ್ಲ, ನಮಗೇನೋ ಒಂದು ಖುಷಿ ಸಿಗುತ್ತೆ, ಒಂದು ನಿಮಗೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಂಗಾಗುತ್ತೆ ಅಂತ ಅಷ್ಟೇ ಮಾಡ್ತಿರೋದು. ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಅಂದ್ರೆ ಏನು? ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಈಸ್ ಅ ಗ್ಯಾಮ್ಲಿಂಗ್ ಅಂತಾರ, ಓಕೆನಾ. ಅದು ಒಂಥರ ಸ್ಕ್ಯಾಮ್, ಲೈಕ್ ಫ್ರಾಡ್. ಇವಾಗ ನೋಡ್ರಿ, ನಮ್ಮ ದಾವಣಗೆರೆಯಲ್ಲಿ ಒಬ್ರು ಶಶಿಕುಮಾರ್ ಅನ್ನೋರು 19 ಕೋಟಿ ಅವ್ರು ಸೋತು ಸೂಸೈಡ್ ಆಗಿದೆಲ್ಲ, ಗೆದ್ದು ಸೂಸೈಡ್ ಮಾಡ್ಕೊಂಡಿದ್ದು. ಇಲ್ಲಿ ನೀವು ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಅಂದ್ರೆ ಇಲ್ಲಿ ಸೋತ್ರು ಸ್ಕ್ಯಾಮ್ ಮಾಡ್ತಾರೆ, ಗೆದ್ರು ಸ್ಕ್ಯಾಮ್ ಮಾಡ್ತಾರೆ. ಒಟ್ಟೆ ಇದು ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಅಂದ್ರೆ ಸ್ಕ್ಯಾಮೇ ಇದು, ಓಕೆನಾ. ಟೋಟಲಿ ಸ್ಕ್ಯಾಮೇ ಇದು. ಇದನ್ನ ನೀವು ನಂಬ್ಕೊಂಡು ಹೋದ್ರೆ ದೇವರ ನನಗೆ ಹೇಳ್ತೀನಿ ಕೇಳ್ರಿ, ಉದ್ಧಾರ ಆಗಲ್ಲ. ದುಡ್ಡೇ ಇವತ್ತು ಇರಲ್ಲ ನಮ್ಮ ಹತ್ರ ಅಂತದ್ ನೀವು ಅದ್ ಹೆಂಗೆ ಪುಕ್ಷಟೆ ಬರೋಂಥ ದುಡ್ಡನ್ನ ನೀವು ನಂಬಿ ಪುಕ್ಷಟೆ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡ್ಬೋದು ಅಂತ ಹೆಂಗ್ ಹೋಗ್ತಿದಾರೋ ನನಗಂತೂ ಗೊತ್ತಿಲ್ಲ. ಅವರು ಶಶಿಕುಮಾರ್ನವ್ರಿಗೆ ಮಾತ್ರ ತುಂಬಾ ಅನ್ಯಾಯ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರೇನ್ ಕಡಿಮೆ ಗೆದ್ದಿಲ್ಲ, 19 ಕೋಟಿ ಗೆದ್ದಿದ್ದಾರೆ ಅಂದ್ಮೇಲೆ ಅವ್ರಿಗೆ ಎಷ್ಟು ಪ್ಲಾನಿಂಗ್ ಇತ್ತು ಅಂದ್ರೆ ಅವ್ರು ಅಷ್ಟು ಪ್ಲಾನಿಂಗ್ ಇಂದ ನೀಟಾಗಿ ಆಡ್ತಿದ್ದಾರೆ, ಓಕೆನಾ. ನೀಟಾಗಿ ಆಡ್ತಿದ್ರು ಅವರು, ಎಲ್ಲ ಬುಕ್ಕಲ್ಲಿ ಬರ್ದು ಕ್ಲೀನಾಗಿ ಬರ್ಕೊಂಡು ಕ್ಲೀನಾಗಿ ಆಟ ಆಡ್ತಿದ್ರು. ಅಂಥವರಿಗೆ ಸ್ಕ್ಯಾಮ್ ಆಗಿದೆ ಅಂದಮೇಲೆ ಇನ್ನು ಕೆಲವರಿಗೆ ಗೊತ್ತೇ ಇರಲ್ಲ ಅದ್ರ ಬಗ್ಗೆ ಏನು ಎತ್ತ ಅಂತೇಳಿ, ಓಕೆನಾ. ಹಂಗಾಗಿ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ನ ಬ್ಯಾನ್ ಮಾಡಿ, ಓಕೆನಾ. ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ನಾನು. ನಿಮ್ಗೆ ಎಕ್ಸ್ಟ್ರಾ ಬೇಕಾದ್ರೆ ನೀವು ಆಕ್ಸಸರೀಸ್ ಹಾಕ್ಸ್ಕೊಬೋದು, ಸೈಡ್ ಕ್ರಾಶ್ ಕಾರ್ಡು ಅಥವಾ ಆ ಕಡೆ ಕ್ರಾಶ್ ಕಾರ್ಡು, ಎಕ್ಸ್ಟ್ರಾ ಏನೇನು ಬೇರೆ ಎಲ್ಲ ಆಕ್ಸಸರೀಸ್ ಹಾಕ್ಸ್ಬೋದು, ಓಕೆನಾ. ನೋಡ್ಕೊಂಡು ಹಾಕ್ಸ್ಕೊಳ್ರಿ ಬೇಕಾದರೆ. ಅಕಸ್ಮಾತ್ ಗಾಡಿಯ ಕಾರ್ಬೋರೇಟ್ ಬಂದ್ಬಿಟ್ಟು 187 kgs ಇರೋದಿದ್ದು. ಬಟ್ ನಿಮಗೆ ಮೋಡ್ಸ್ ಇದು ಎಮ್ ಅಂದರೆ ಇಲ್ಲಿ ನಾವು ಚೇಂಜ್ ಮಾಡ್ಕೊಳೋದು, ಎಸ್ ಅಂದರೆ ಸೆಟ್ಟಿಂಗ್ಸ್ ಮಾಡ್ಕೊಳೋದು, ಓಕೆನಾ. ಇಲ್ಲಿ ಆರನ್ನು ಇಂಡಿಕೇಟರ್ಸ್, ಇದು ಲೈಟು, ಇಲ್ಲಿ USB ಕೇಬಲ್ಲು, ಇಲ್ಲಿ ಡಿಸ್ಪ್ಲೇ, ಇಲ್ಲಿ ಸ್ಟಾರ್ಟಿಂದು, ಓಕೆನಾ. ಸೀಟ್ ಕೂಡ ನನಗೆ ಏನೋ ಒಂದು ರೇಂಜಿಗೆ ಕಂಫರ್ಟೇಬಲ್ ಅನ್ನಿಸ್ತು. ಬಟ್ ಲಾಂಗ್ ರೈಡ್ಗಳಿಗೆಲ್ಲ ಸ್ವಲ್ಪ ಕಷ್ಟ ಸೀಟ್, ಯಾಕಂದರೆ ರಫ್ ಇದೆ. ಇದು ಮುಂದೆಗಡೆ ಸೀಟಲ್ಲಿ ಇರೋವಂಥ ರಫ್ಗಿಂತ ಹಿಂದೆಗಡೆ ಸೀಟ್ ಇದೆಲ್ಲ ಅದು ತುಂಬ ರಫ್ ಆಗಿದೆ. ಆರ ನೋಡ್ದೋಣ ಗೈಸ್, ಲೌಡ್ ಆಗಿದೆ ಗೈಸ್. ಈ ಗಾಡೀಲಿ ಏನು ಸ್ಪೆಷಾಲಿಟಿ ಅಂದರೆ, ನೀವು ಅಕಸ್ಮಾತ್ ಕ್ಲಚ್ ಹಿಡ್ಕೊಂಡ್ರೆ ಅಷ್ಟೇ ಸ್ಟಾರ್ಟ್ ಆಗೋದು ಗಾಡಿ. ಕ್ಲಚ್ ಹಿಡ್ಕೊಂಡ್ರೆ ಅಂದರೆ ಸ್ಟಾರ್ಟ್ ಆಗಲ್ಲ. ಈಗ ನೋಡ್ರಿ, ತೋರಿಸ್ತೀನಿ. ಇವಾಗ ಹಿಡ್ಕೊಂಡಿಲ್ಲ ನಾನು ಕ್ಲಚ್, ನೋಡ್ರಿ ಇಲ್ಲಿ ಪ್ರೆಸ್ ಮಾಡ್ತೀನಿ, ಒತ್ತಿದ್ದೀನಿ, ಕ್ಲಚ್ ಹಿಡ್ಕೊಂಡಿಲ್ಲ, ಸ್ಟಾರ್ಟ್ ಆಗ್ತಿಲ್ಲ. ಇವಾಗ ನೋಡ್ರಿ, ಇವಾಗ ಇಲ್ಲಿ ಕ್ಲಚ್ ಹಿಡ್ಕೊಂಡಿದ್ದೀನಿ, ಸ್ಟಾರ್ಟ್ ಮಾಡ್ತೀನಿ. ಹಿಂಗೆ ಪರ್ಸನಲ್ ಅಭಿಪ್ರಾಯ ನಾನು ಹೇಳಿದ್ದು. ಮಿರರ್ ವಿಸಿಬಿಲಿಟಿ ಮಾತ್ರ ಒಂದು ಚೇಂಜ್ ಮಾಡ್ರಿ. ಅಕಸ್ಮಾತ್ ಇದನ್ನ ಯಾರು ರಾಯಲ್ ಎನ್ಫೀಲ್ಡ್ ಶೋರೂಮ್ನವರು ನೋಡ್ತಿದ್ರೆ ಅಥವಾ ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೋರು ನೋಡ್ತಿದ್ರೆ, ರಾಯಲ್ ಎನ್ಫೀಲ್ಡ್ ಬೈಕ್ನವರಲ್ಲ, ನಮ್ಮ ಮನೆ ಪಕ್ಕದಾಗಿರೋರೇ ನೋಡಲ್ಲ. ರಾಯಲ್ ಎನ್ಫೀಲ್ಡ್ ಬೈಕ್ನ ನೋಡ್ಬೇಕಂತೀನಿ. ಆದ್ರೂ ಬಜಾಜ್ ಮಾತ್ರ ಇಲ್ಲಿ ಯಾಕೆ ಐತೆ ಅಂತ ಗೊತ್ತಾಗಲಿಲ್ಲ. ಇದು SD ಇದೆ, ಅಣ್ಣನಲ್ಲ ತಮ್ಮನಲ್ಲ, ಮೋಸ್ಟ್ಲಿ ಫಾರ್ ರಿಲೇಟಿವ್ಸ್ ಇರ್ಬೋದು. SD ಶೋರೂಮ್ ಅವರು ಇವರೇ. ಇದು ಇರೋದು ನಿಮಗೆ PB ರೋಡಲ್ಲಿ, ಆಗಲೇ ಹೇಳ್ದಂಗೆ, ಓಕೆನಾ.
ನಿಮಗೆ ಯಾರಿಗಾರು ಅಕಸ್ಮಾತ್ ಬೈಕ್ ಬೇಕಾದರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಬೈಕ್ನ ನಿಮಗೆ ಯಾವ್ದು ಬೇಕು ಅಂತ ಚೂಸ್ ಮಾಡಿ ಇಷ್ಟ ಆದರೆ ತಗೊಳ್ರಿ. ಗೈಸ್ ಇದೇ ಥರ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಹೆಚ್ಚಿನ ಬೈಕ್ ವೀಡಿಯೋಸ್ಗಳಿಗಾಗಿ ತುಂಬ ಲೈಕ್ಸ್ ಮಾಡಿರಿ. ಅಕಸ್ಮಾತ್ ಬೈಕ್ ವೀಡಿಯೋ ಬೇಡ ಬೇರೆ ಥರ ವೀಡಿಯೋಸ್ ಬೇರೆ ಥರ ಕಂಟೆಂಟ್ ಕೊಡ್ರಿ ಅಂದರೆ ಅದಕ್ಕೂ ರೆಡಿ ಇದ್ದೀನಿ ನಾನು. ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಇಷ್ಟಪಡೋರು ನಿಜವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನಿಜವಾಗ್ಲೂ ಸಪೋರ್ಟ್ ಮಾಡ್ತಿರೋರು ಇದ್ದಾರೆ, ಅವರಿಗೋಸ್ಕರ ಮಾಡ್ತೀವಿ ನಾವು. ಅವರು ಇಷ್ಟಪಟ್ಟು ನೋಡ್ತಿದ್ದಾರೆ, ಅವರಿಗೋಸ್ಕರ ಮಾಡ್ತೀವಿ. ಇಷ್ಟ ಇಲ್ದಾರ ಹೋಗ್ರಿ ಅಷ್ಟೇ. ಎಲ್ಲ ಗಾಡಿಗಳಲ್ಲೂ ಏರ್ ಫಿಲ್ಟರ್ ಅಂತ ಒಂದಿರುತ್ತೆ, ಓಕೆನಾ. ಏರ್ ಫಿಲ್ಟರ್ ನೀವು ಆಯಿಲ್ ಚೇಂಜ್ ಮಾಡಿಸ್ಬೇಕಾದ್ರೆ ಕೆಲವರು ಏರ್ ಫಿಲ್ಟರ್ನ ಕ್ಲೀನ್ ಮಾಡಿಸ್ತಾರೆ, ಕೆಲವರು ಏರ್ ಫಿಲ್ಟರ್ನ ಕ್ಲೀನ್ ಮಾಡಿಸಲ್ಲ. ನಾವು ನೆಕ್ಸ್ಟ್ ಕಂಟೆಂಟಿಂದ ಈ ಏರ್ ಫಿಲ್ಟರ್ನ ಸೈಡಿಗೆ ಇಟ್ಟು ಮಾತಾಡೋಣ. ಏರ್ ಫಿಲ್ಟರ್ ಸೈಡಿಗೆ ಇಟ್ಟರೆ ಯಾರ್ದಾರ್ದು ಗಾಡಿ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನಮ್ಮ ದಾವಣಗೆರೆಯಲ್ಲಿ ಕರೆಕ್ಟಾಗಿ ಹೇಳ್ಬೇಕಂತ ಅಂದರೆ 2,76,900 ಸಮಥಿಂಗ್ ರುಪೀಸಲ್ಲಿ ಇದೆ ಈ ಗಾಡಿ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ, ಓಕೆನಾ. ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ